ಅಳಿಯಂದ್ರೆ ಇಷ್ಟು ದಿನ ಇವಳು ನಮ್ಮನೆ ಮಗು ಆಗಿದ್ಲು. ಇನ್ಮೇಲೆ ಅವಳು ನಿಮಗ್ ಸೇರ್ತವಳು. ಅವಳೇನೇ ತಪ್ಪು ಮಾಡಿದ್ರು ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಡಿಪ್ಪ. ಏನು ಕಾರ್ ಓನರ್ದ? ಏನ್ ಹೇಳ್ತಿದ್ಯಾ ಬಾಲ? ಓನರ್ ಅಂದ್ರೆ ಓನರ್ ಆಗಾಗ ಬಯಸ್ತಾ ಇರೋನು ದಿವ್ಯಾ. ನನ್ಗೇನು ಅರ್ಥ ಆಗ್ತಿಲ್ಲ. ನಾನು ಈ ಕಾರ್ ಕೊಡ್ಬೇಕು ಅನ್ಕೊಂಡಿದ್ದೆ, ಅದವನಿಗೆ ಗೊತ್ತಾಗಿ ತನಗೆ ಬೇಕು ಅಂತ ಕೂತಿದ್ದಾನೆ. ಕೊಡುವಾಗ ನೋಡೋಣ ಅಂತ ಹೇಳಿದ್ರೆ ಕೇಳದೆ ಡೈಲಿ ತಲೆ ತಿಂತಾನೆ. ಈಗ್ಲೂ ನೋಡು ಎಸ್ ಸಲಿ ಫೋನ್ ಮಾಡ್ತಾ ಇದ್ದಾನೆ. ಸದ್ಯ ಇಷ್ಟೇನಾ? ನಾನ್ ಏನೇನೋ ಅನ್ಕೊಂಡ್ ಗಾಬರಿ ಆಗ್ಬಿಟ್ಟಿದೆ. ಸರಿಯಾಗಿ ಹೇಳ್ಬೇಕಲ್ವಾ? ಏನ್ ಅನ್ಕೊಂಡೆ? ಏನಿಲ್ಲ ಬಿಡು. ನೋಡು, ಯಾವ್ದೇ ಕಾರಣಕ್ಕೂ ಈ ಕಾರ್ ಮಾತ್ರ ಕೊಡ್ಬೇಡ. ಇದು ಬರೀ ಕಾರ್ ಅಲ್ಲ ಬಾಲ, ಇಟ್ಸ್ ಅನ್ ಎಮೋಷನ್. ಕಾರ್ಗೆಲ್ಲ ಏನ್ ಎಮೋಷನ್ ಬಿಡು ಚಿನ್ನ. ಕಾರ್ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಇಲ್ಲ ಇಲ್ಲ, ನಾವಿಬ್ರು ಒಟ್ಟಿಗೆ ನಮ್ಮ ಹೊಸ ಜರ್ನಿನ ಶುರು ಮಾಡಕ್ಕೆ ಈ ಕಾರ್ ನಮಗ್ ಸಾಥ್ ಕೊಟ್ಟಿದೆ. ಇದನ್ನ ಸೆಂಟಿಮೆಂಟ್ಗೋಸ್ಕರ ನಮ್ಮ ಹತ್ರನೇ ಇಟ್ಕೊಳ್ಳೋಣ ಬಾಲ. ಅವನ್ ಏನಾದ್ರೂ ಮತ್ತೆ ಕಾಲ್ ಮಾಡಿದ್ರೆ ನೀನ್ ನನಗ್ ಫೋನ್ ಕೊಡು, ನಾನ್ ಮಾತಾಡ್ತೀನಿ. ಆಗ್ಲಿಂದ ನೋಡ್ತಾನೆ ಇದ್ದೀನಿ, ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಾ? ಏನ್ ವಿಷಯ ಬಾಲ? ನಮ್ ಪ್ಲಾನ್ ಸಕ್ಸಸ್ ಆಗಿದ್ದು, ನಾನ್ ನಿನ್ ಜೊತೆ ಬಂದಿದ್ದು ನನಗಿಷ್ಟ ಆಗಿಲ್ವಾ? ದಿವ್ಯಾ, ನಿನಗೆ ಯಾಕೆ ಈ ತರ ಡೌಟ್ ಇವಾಗ? ನಾವಿಬ್ರು ಈ ದಿನಕ್ಕೋಸ್ಕರ ಎಷ್ಟು ದಿನದಿಂದ ಕಾಯ್ತಾ ಇದೀವಿ. ಮತ್ ಯಾಕೆ ಒಂಥರ ಇದೆಯಾ? ಅದು ಮೀಡಿಯಾ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ದಿವ್ಯಾ. ನಾವಿಬ್ರು ಈ ತರ ಓಡ್ ಬಂದಿದ್ ಗೊತ್ತಾಗಿ ಮೀಡಿಯಾ ನಮ್ ಹಿಂದೆ ಬಿದ್ಬಿಟ್ರೆ ಏನ್ ಗತಿ? ಹೌದು, ನೀನ್ ಹೇಳ್ತಾ ಇರೋದು ಕರೆಕ್ಟೇ. ಕೀರ್ತನೆ ಕಾಲ್ ಮಾಡಿ ಅಲ್ಲಿ ಏನಾಗ್ತಿದೆ ಅಂತ ಕೇಳೋಣ. ಅಟ್ಲೀಸ್ಟ್ ನಮ್ಗೊಂದು ಐಡಿಯಾ ಸಿಗುತ್ತೆ ಬಾಲ. ಅಯ್ಯಯ್ಯ, ಅಲ್ಲಿ ಏನಾದ್ರು ಆದ್ರೆ ನಮ್ಗೇನ್ ದಿವ್ಯಾ? ನಾವು ಮತ್ತೆ ಅಲ್ಲಿರೋ ಯಾರನ್ನು ಮಾತಾಡಿಸ್ಬಾರ್ದು. ನಾವು ಮದ್ವೆ ಆಗೋವರೆಗೂ ಎಲ್ಲರ ಕಣ್ಣು ಕಿವಿ ಮೂಗಿಂದ ದೂರ ಇದ್ಬಿಡ್ಬೇಕು. ನಮ್ ಬಗ್ಗೆ ಯಾವ ಇನ್ಫಾರ್ಮೇಶನ್ ಗೊತ್ತಾಗ್ಬಾರ್ದು ದಿವ್ಯಾ ಅವ್ರಿಗೆ. ಸರಿ, ಹಾಗಿದ್ರೆ ನಮ್ ಮದ್ವೆ ಯಾವಾಗ? ಇವಾಗ ನಾವು ನಿಮ್ಮ ಅಪ್ಪ ಅಮ್ಮ ಇರೋ ಜಾಗಕ್ಕೆ ಹೋಗ್ತಿದೀವ? ಇಲ್ಲ 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 ಇಲ್ಲ, ಮೊದ್ಲು ನಮ್ ಮದ್ವೆ ಅದು ಇವತ್ತೇ, ಆಮೇಲೆ ಮಿಕ್ಕಿದ್ದೇನಿದ್ರು. ಇವತ್ತೇನಾ? ಹಾಗಾದ್ರೆ ಇವಾಗ ನಾವ್ ಎಲ್ಲಿಗೆ ಹೋಗ್ತಿದೀವಿ? ದೇವಸ್ಥಾನಕ್ಕೆ.
ಆಮೇಲೆ ರಿಜಿಸ್ಟರ್ ಆಫೀಸ್ಗೆ. ನೀನ್ ಏನೇ ಹೇಳು, ಊಟ ಮಾತ್ರ ಬೆಂಕಿ. 4 ತರ ಸ್ವೀಟು, ಒಂದೊಂದು ಅದ್ಭುತ ಗುರು. ಆದ್ರೂ ಗೂಗ್ಲಿ, ಈ ಮದ್ವೆಲಿ ಇದೊಂದು ಸಿಸ್ಟಮ್ ಚೆನ್ನಾಗಿಲ್ಲ ನೋಡು. ಯಾವ್ದು? ನೋಡ, ಈ ಮದುಮಕ್ಳು ಅಲ್ಲಿ ಒಳಗಡೆ ಹೋಮ ಹವನ ಅಂತ ಮಾಡ್ತಿರ್ಬೇಕಾದ್ರೆ ಬಂದಿರೋ ನೆಂಟ್ರಿಷ್ಟೆಲ್ಲ ಕಂಡು ಪೂರ್ತಿ ತಿಂತಾರಲ್ಲ, ಇದೇನ್ ಚೆನ್ನಾಗಿರುತ್ತಲ್ಲ. ಲೋ, ಆದ್ರೂ ಸತ್ಯ ಮತ್ತೆ ಅಮೂಲ್ ಬೇಬಿ ನಮ್ ಜೊತೆ ಊಟಕ್ಕೆ ಬಂದ್ರೆ ಚೆನ್ನಾಗಿರೋದು ಕಣ. ಗೂಗ್ಲಿ, ಅಮೂಲ್ ಬೇಬಿ ಅಂತ ಕರಿಬೇಡ. ಅವನು ಇನ್ ಮುಂದೆ ನಮ್ಮೆಲ್ರಿಗೂ ಭಾವ ಕಣೋ. ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಮಾತಾಡು. ಭಾವನ ಲೇ, ಅವ್ನ ಹೆಂಗೋ ಭಾವ ಅಂತ ಕರೆಯೋದು, ನಾಲ್ಗಲೆ ಓಡಲ್ವಲ್ಲೋ. ಕಾರ್ತಿಕ ಭಾವ. ಏಯ್ ಸುಮ್ನಿರೋ. ಇವತ್ತಿನ ದಿನ ಎಂತ ದಿನ, ಎಂತ ಒಳ್ಳೆ ದಿನ. ಸತ್ಯ ಅಮೂಲ್ ಬೇಬಿ ಮದ್ವೆ ಆಗಿದ್ದಿನ, ನಮ್ ಎಲ್ರೂ ಆಸೆ ನೆರವೇರೋ ದಿನ. ಇನ್ಮೇಲಿಂದ ಪ್ರತಿ ವರ್ಷ ಈ ದಿನ ಫಿಕ್ಸ್ ಸೆಲೆಬ್ರೇಷನ್. ಅವತ್ ನೋಡಿದ್ರೆ ಅಮೂಲ್ ಬೇಬಿ ಸತ್ತಿನ ಮುಂದೆನೆ ನೀ ಮೇರೆ ಅಳಿ ಆಗ್ಬಿಡ್ತೀನಿ ಅಂತ ಶಪಥ ಮಾಡೋಗಿದ್ದ. ಇವಾಗ ಸತ್ತಿನ ಗಂಡ ಆಗೇ ಬಂದ್ಬಿಟ್ಟ. ಲೋ, ಈಗ್ಲೂ ನಮ್ಮ ಏರಿಯಾಲ್ ಏನೈತಾನೆ. ಸತ್ಯ ಅಮೂಲ್ ಬೇಬಿನೇ ಮದುವೆ ಆಗ್ಬೇಕು ಅಂತ ಆ ದೇವ್ರೇ ಬರ್ದ್ ಕಳ್ಸಿರುವಾಗ ಅದನ್ನ ತಪ್ಸಕ್ಕೆ ನಾವ್ಯಾರು? ಆ ದಿವ್ಯಕ್ಕೆ ಯಾರು? ಏನಾಗ್ಬೇಕೋ ಅದೇ ಆಯ್ತು. ರಾಮ ಸೇತುವೆ ಕಟ್ಟುವಾಗ ಅಲ್ಲಿಲ್ಲೋ ಅದ್ಯಾವ್ದೋ ಸಣ್ಣ ಸೇವೆ ಮಾಡಿತ್ತಲ್ವಾ, ಆ ತರ ಸೇವೆ ನಮ್ದು. ಹೆಂಗೋ ಒಂದು ಗುರು, ಒಟ್ಟಲ್ಲಿ ನಾವು ಅನ್ಕೊಂಡಿದ್ದೆಲ್ಲ ಆಗಿದೆ. ಸತ್ಯ ಕಾರ್ತಿಕ್ ಮದ್ವೆನ ಆಗೋಗಿದೆ. ಇದೇ ಖುಷಿಗೆ ಏನು ಇಲ್ವಾ? ಯಾವ್ಯಾವಾಗ್ಲೂ ಡ್ಯಾನ್ಸ್ ಆಡಿದ್ದೀವಂತೆ, ಈಗ ಸುಮ್ನೆ ಇರಕ್ಕಾಗುತ್ತಾ? ಹಾಕೋ ಸ್ಟೆಪ್ಪು. ಬ್ರಹ್ಮಂಗೆ ತಲ್ಕೆಟ್ಟು ಮಾಡ್ದ ಮನುಷ್ಯನ್ ಜನ್ಮನ್ನ. सर्वाणि रूपाणि तीरः नामानि कृत्वा विजन्याप्तेः. ಅಗ್ನಿಸಾಕ್ಷಿ ಕುಂಡನ 3 ಪ್ರದಕ್ಷಿಣೆ ಹಾಕಿ ಅಮ್ಮ. ಹೇಳ್ಕೊಂಡು ಬಿಟ್ಲಲ್ಲಮ್ಮ ಬಿಡ ಮುದ್ದೆನ. ಅಯ್ಯೋ ತಾಳಿ ತಾಳಿ, ಫಸ್ಟ್ ಹುಡುಗ ಮುಂದೆ ಬರ್ಬೇಕಮ್ಮ. ಹಿಂದೆ ಹೋಗಿ ಫಸ್ಟ್ ಹುಡುಗರ ಮುಂದೆ ಬಿಡಿ.
ಯಾರು ಏನೇ ಹೇಳಿದ್ರು ನೀನು ಮಾತ್ರ ನನ್ನ ಮನೆ ಸೊಸೆ ಅಲ್ಲ, ನಾನು ಆಗೋದಕ್ಕೂ ಬಿಡಲ್ಲ. ನಿಗಳು ಕಂಟ್ರೋಲ್ ಆಗ್ತಿಲ್ಲ ಸತ್ಯ. ನಿನ್ ಬಿಟ್ಟಿರೋದ್ ಕಷ್ಟ ಸತ್ಯ. ಆದ್ರೆ ನೀನ್ ಅಳ್ತಾ ಅಳ್ತಾ ಗಂಡನ ಮನೆಗೆ ಹೋಗೋದು ನಮ್ಗೆ ಇಷ್ಟ ಇಲ್ಲ. ನೀನ್ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ಯಾವಾಗ್ಲೂ ಸತ್ಯ ಸತ್ಯ ಅಂತಿರ್ತೀರಾ, ಏನೋ ಅಳ್ಕೊಂಡ್ ಕಳ್ಸ್ತೀರಾ. ಸ್ವಲ್ಪ ನಗ್ನಗ್ತಾ ಕಳ್ಸ್ಬೋದಲ್ವಾ? ರಾಕಿ ಹೇಳಿದ್ ಕರೆಕ್ಟ್ ಆಗಿದೆ. ಅಳ್ಬುರಕ್ರ ಕಣ್ಣೀರು ಒರೆಸ್ಕೊಂಡು ನನ್ನನ್ ಗ್ರ್ಯಾಂಡ್ ಆಗಿ ಕಳಿಸ್ಕೊಡಿ. ಹಾಕೋ ಸಾಂಗು. ಇವಾಗ ಏನ್ ಮಾಡೋಣ ಅಂತಿದ್ಯಾ ಸತ್ಯ? ಏನ್ ಮಾಡೋದು? ಅವ್ನ್ ಬಿಟ್ಟೋಗಾಯ್ತಲ್ವಾ, ಬಾ ನಾವೇ ಕರ್ಕೊಂಡೋಗೋಣ. ಅವನು ಬೇಕಾದ್ರೆ ಬಂದ್ ಕರ್ಕೊಂಡೋಗ್ಲಿ. ಏಯ್, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋ. ಇಷ್ಟೆಲ್ಲ ಕಷ್ಟಪಟ್ಟು ಮದುವೆ ಮಾಡ್ಸಿದ್ದು ವಾಪಸ್ ಏರಿಯಾ ಕರ್ಕೊಂಡು ಹೋಗಕ್ಕ? ಏನ್ ಮಾತಾಡ್ತೀಯ ನೀನು? ಈಗೇನ್ ಮಾಡ್ತೀಯ ಸತ್ಯ? ಮನೆಗೆ ಹೋದ್ಮೇಲೆ ಆ ಮನೆಯವರ ಆಚಾರ ವಿಚಾರ ರೀತಿ ರಿವಾಜು ಸಂಸ್ಕಾರ ಎಲ್ಲ ಅರ್ಥಕೊಂಡು ತಿಳ್ಕೊಂಡು ನಡ್ಕೊಂಡು ಹೋಗ್ಬೇಕು ಮಗಳು. ಕಣ್ಣೀರಿಗೆ ತಾಸರಿದಿದೆ ಗ್ರಹಣ, ಕಾಡ್ಗಿಚ್ಚಲು ತಂಪೆರೆಸಲು ನಿಂತಂತಿದೆ ಗಗನ. ಹಲೋ ಹಲೋ ಚಿಕ್ಕಮ್ಮ. ಕಾರ್ತಿಕ್ ಎಲ್ಲಿದ್ಯಪ್ಪ? ಸತ್ಯನಿಗೆ ಫೋನ್ ಕೊಡು. ಹಲೋ ಹಲೋ ಚಿಕ್ಕಮ್ಮ,
ಕೇಳಿಸ್ತಿದ್ಯಾ? ಏನು ಕೇಳಿಸ್ತಾ ಇಲ್ಲ, ನೆಟ್ವರ್ಕ್ ಇಶ್ಯೂ ಇದೆ. ಸರಿ ಕಣೋ, ಹುಷಾರು. ಇಬ್ರು ಜಗಳ ಮಾಡ್ಕೋಬೇಡಿ, ಬೇಗ ಬಂದ್ಬಿಡಿ. ಇಲ್ಲೂ ಒಂದು ಶಾಸ್ತ್ರಗಳಿದೆ ಕಣೋ, ಬೇಗ ಬಂದ್ಬಿಡಿ. ಟೈಮ್ ಬೇರೆ ನೀರ್ ಹೋಗುತ್ತಿದೆ, ತಡ ಮಾಡ್ಬಿಡಿ. ಬಂದ್ಮೇಲೆ ಮಾತಾಡೋಣ. ಇನ್ನೇನ್ ಬಂದ್ಬಿಡ್ತಾನೆ ಅನ್ಸತ್ತೆ ರೀ. ಸರಿ ಸರಿ, ನೀವು ಒಳಗೆ ಹೋಗಿ ಎಲ್ಲ ಸರಿ ಇದೆಯಾ ಚೆಕ್ ಮಾಡ್ಕೊ. ಹಾ, ನೋಡ್ತೀನಿ. ನಾನು ಹೆಲ್ಪ್ ಹೋಗ್ತೀನಿ ಚಿಕ್ಕಪ್ಪ. ಬಂದೆ ಚಿಕ್ಕೆ. ಬಾ ಬಾ. ಚಿಕ್ಕಮ್ಮ ಬೇರೆ ಸತ್ಯ ಸತ್ಯ ಅಂತ ಇದಾರೆ. ಅವಳು ಯಾಕೆ ನಾನ್ ಮನೆ ಕರ್ಕೊಂಡು ಹೋಗ್ಬೇಕು? ಏನಾಗ್ತಾಳ ಅವಳು ನನ್ಗೆ? ನನ್ ಲೈಫ್ ಹಾಳು ಮಾಡಿದ್ ರಾಕ್ಷಸಿ ಅವಳು. ಏನಾದ್ರೂ ನನ್ ಕಣ್ ಮುಂದೆ ಬಂದ್ರೆ ಮನುಷ್ಯ ದಾರಿ ತಪ್ಪಿಸಬಹುದು, ಅರ್ಧ ದಾರಿಲಿ ಕೈಯೂ ಕೊಡ್ಬೋದು. ಆದ್ರೆ ಮುಂದೆ ದಾರಿ ತೋರ್ಸೋನು ಆ ದೇವ್ರು. ಅವನು ಯಾವತ್ತೂ ಯಾರಿಗೂ ಕೈ ಕೊಟ್ಟಿಲ್ಲ, ಕೊಡೋದು ಇಲ್ಲ. ಇವಳು ನನ್ ಬಿಡಲ್ಲ, ದೇವ್ರ ದಾರಿ ತೋರ್ಸ್ತಾನಂತೆ. ದೇವ್ರೆ, ನಮ್ಮನೆ ದಾರಿ ಇವಳಿಗೆ ತೋರ್ಸ್ಬೇಕಾಗಿತ್ತ? ಚಿಕ್ಕಪ್ಪ, ಅದು ಏನು? ಎಲ್ಲಿ ಸತ್ಯ? ಅದೇ ಚಿಕ್ಕಿ. ಬಾಯ್ ಬಿಟ್ಟು ಮಾತಾಡೋ, ಅದು ಅರ್ಥ ಆಗುತ್ತಿಲ್ಲ ನಮ್ಗೆ. ಚಿಕ್ಕಪ್ಪ, ಸತ್ಯ ಇವ್ರ್ಯಾಕೆ ಬೇರೆ ಬೇರೆ ಆಗಿ ಬಂದ್ರು? ಅಂದ್ರೆ ಇವ್ರ ಮದ್ವೆನ ಮನ್ಸಾರೆ ಒಪ್ಕೊಂಡಿಲ್ಲ ಅಂತಾಯ್ತು. ದೇವ್ರೆ, ಏನಪ್ಪ ಇದು ಪರೀಕ್ಷೆ? ಅಕ್ಕನ ಈ ಮದ್ವೆನ ಒಪ್ಕೊಂಡಿಲ್ಲ, ಕಾರ್ತಿಕ್ ಸತ್ಯನ್ಗೂ ಈ ಮದ್ವೆ ಇಷ್ಟ ಇದ್ದಂಗಿಲ್ಲ. ಮುಂದೇನಾಗುತ್ತೋ ಏನೋ. ಅಲ್ಲ ಡಾರ್ಲಿಂಗು, ಇಬ್ರು ಬೇರೆ ಬೇರೆ ಬಂದಿದ್ದಾರೆ. ಅಂದ್ರೆ ನನ್ನ ತಮ್ಮ ಅವಳನ್ನ ಬೀದಿಲೇ ಬಿಟ್ಟು ಬಂದಿದ್ದ ಅಂತಾಯ್ತು. ಆದರೆ ಏನ್ ಪ್ರಯೋಜನ? ಮತ್ತೆ ಅವನ್ನ ಹೊಡ್ಕೊಂಡು ಅವನ ಬೆನ್ನಿಂದಾನೇ ಬಂದಿದ್ದಾಳೆ. ಯಾಕೆ ನೀವಿಬ್ರು ಬೇರೆ ಬೇರೆಯಾಗಿ ಬಂದಿದ್ದೀರಿ?
ಅಣ್ಣ ನಿಮ್ಮಿಬ್ರು ಒಂದೇ ಕಾಲ ತಾನೇ ಕಳಿಸಿದ್ದು. ರೀ ಸುಮ್ಮನೆ ಇರಿ ನೀವು. ನನಗೆ ಗೊತ್ತು ಅಪ್ಪ, ಅದಕ್ಕೆ ಅವ್ರ ಸ್ಟೈಲಲ್ಲೇ ಎಂಟ್ರಿ ಕೊಡ್ಬೇಕು ಅಂತ ಬೈಕಲ್ಲಿ ಬಂದಿದ್ದಾರೆ ಅಲ್ವಾ ಅದಕ್ಕೆ? ಏನಿದ್ರು ಸೂಪರ್. ರಿತು, ನೀವಿಬ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ನಿಮಗೆ ನನ್ನ ದೃಷ್ಟಿನೇ ತಾಗುತ್ತೆ. ಅಲ್ಲ ಡಾರ್ಲಿಂಗು, ಆ ಗಂಡಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಂತ ಹೇಳ್ತಿದ್ದಾರೆ ನಿಮ್ ಚಿಕ್ಕಮ್ಮ. ಸ್ವಲ್ಪನೂ ಟೇಸ್ಟ್ ಇಲ್ಲ. ತುಂಬಾ ಚೆನ್ನಾಗಿ ಟೇಸ್ಟ್ ಇದೆ. ಅಯ್ಯೋ, ಇದ್ಯಾಕೆ ಒಳ್ಳೆ ಹಳ್ಳೆಣ್ಣೆ ಕುಡ್ದೋರ್ ತರ ಮಕ ಇಟ್ಕೊಂಡಿದ್ದೀರಾ? ಒಂಚೂರು ನಗ್ಬಾರ್ದ ಅಕ್ಕ ಬಾಂಡ್? ಓ ಇಲ್ಲ ಇಲ್ಲ ಇಲ್ಲ, ಇನ್ಮೇಲೆ ನೀವು ಅತ್ತಿಗೆ ಬಾಂಡ್. ಅಕ್ಕ, ಅಲ್ಲಿ ಯಾಕೆ ನಿಂತ್ಕೊಂಡಿದ್ಯಾ? ಇಲ್ಲಿಗೆ ಬಾ. ಇಲ್ಲಿ ನಿಂತ್ಕೊಂಡಿದ್ದೀನಲ್ಲ ಅಷ್ಟು ಸಾಕು. ಅದೇನ್ ಮಾಡ್ಬೇಕೋ ನೀನೇ ಮುಂದೆ ನಿಂತು ಮಾಡು. ಸತ್ಯ ನಮ್ಮನೆ ಮಹಾಲಕ್ಷ್ಮಿ. ನಮ್ಮನೆ ಹೊಸಲುವರೆಗೂ ಬಂದಿದ್ದಾಳೆ. ಅಮ್ಮ ಊರ್ಮಿಳ, ನಮ್ಮನೆ ಸೊಸೆನ ಒಳಗೆ ಕರಿಯಮ್ಮ. ಸತ್ಯ, ನಮ್ಮನೆ ಒಳಗೆ ಬಂದು ನಮ್ಮ ಮನೆಯನ್ನ, ನಮ್ಮ ಮನಸ್ಸನ್ನ ಬೆಳಗು ತಾಯಿ. ಅಕ್ಕ, ಮೊದಲು ಕೆಂಪಾರ್ತೀನಿ ಅಲ್ವಾ? ನೀನು ಹೊಸಲ್ದಾಟ್ ಬಂದಿಲ್ವಾ? ನಿನಗೇನ್ ಗೊತ್ತಿದೆಯೋ ಅದನ್ನ ಮಾಡು. ಅಯ್ಯೋ, ಏನಿಬ್ರು ಮುಖ ಮುಖ ನೋಡ್ಕೊಂಡು ನಿಂತಿದ್ದೀರಾ? ಶುರು ಮಾಡ್ಕೊಳ್ಳಿ. ಕೀರ್ತನ, ಕೀರ್ತನ, ಕೇಳಿಸ್ಲಿಲ್ವಾ? ಹೋಗು. ಹಾ ಹಾ ಅಪ್ಪ. ರಿತು, ಸತ್ಯ, ಏನಮ್ಮ ಯೋಚನೆ ಮಾಡ್ತಿದ್ಯಾ? ಸೇರನ್ನು ಒದ್ದು ಒಳಗಡೆ ಬಾ. ಸತ್ಯ, ಸೇರದ ಒಳಗಡೆ ಬಾ. ಇಲ್ಲ, ನಾನು ಸೇರೋದಿಯಲ್ಲ. ಕಾರ್ತಿಕ, ಹೆಂಡತಿ ಹೆಸರು ಹೇಳಕ್ಕೆ ಇಷ್ಟೊಂದು ನಾಚಿಕೆನ? ಹೇಳ್ಬಿಡ. ಅಯ್ಯೋ ಇವನ, ಏನು ಮಾತಾಡ್ತಾ ಇದೀಯಾ? ಹೇಳು. ಡಾರ್ಲಿಂಗು, ನಾವು ಓಡೋಗಿ ಮದುವೆ ಆಗಿ ತಪ್ಪು ಮಾಡ್ಬಿಟ್ವಿ ಅನ್ಸುತ್ತೆ. ಈ ಶಾಸ್ತ್ರಗಳನ್ನೆಲ್ಲ ಮಿಸ್ ಮಾಡ್ಕೊಂಡ್ಬಿಟ್ವಿ. ನೀನು ಹಚ್ಕೊಂಡು ನನ್ನ ಹೆಸರು ಹೇಳ್ತಾ ಇದ್ರೆ ಸತ್ಯ ಸತ್ಯ
ನೀನು. ಅದಕ್ಕೆ ಈಗ ನೀವ್ ಹೇಳ್ಬೇಕು. ಅಣ್ಣನ ಹೆಸರನ್ನ ಸುಮ್ನೆ ಹಾಗೆಲ್ಲ ಹೇಳ್ಬಾರ್ದು, ಏನಾದ್ರೂ ಸುತ್ತಿ ಬಳಸಿ ಹೇಳ್ಬೇಕು. ಪಿಕ್ಚರ್ ಎಲ್ಲ ನೋಡಿಲ್ವಾ ನೀವು? ಹೇಳಲೇಬೇಕು. ನಮ್ ಹುಡುಗನೇ ಹೇಳಾಯ್ತು, ನೀನು ಗಂಡು ಹುಡುಗಿ, ನಿನಗೆ ನಮ್ಮ ಭಯ. ಧೈರ್ಯವಾಗಿ ಹೇಳು. ಅಲ್ಲ, ಗಂಡನ ಹೆಸರು ಹೇಳ್ಬಾರ್ದು ಅಂತ ಹೇಳಿದ್ರಲ್ಲ. ಇಲ್ಲ. ಓ ನೋ 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 ನೋ, ನೀವ್ ಇವಾಗ ಹೇಳಲೇಬೇಕು. ಗೇಮ್ ಅಂದ್ರೆ ಗೇಮು, ರೂಲ್ಸ್ ಅಂದ್ರೆ ರೂಲ್ಸು. ಹೇಳಿ. ಮನೆಗ್ ಬಂದು ಹೆಣ್ ಕೇಳಿದ ದೊಡ್ಡ ಮನುಷ್ಯ. ಹೆಣ್ಮಕ್ಳಿಗೆ ಗೌರವ ಕೊಡೋ ದೊಡ್ಡ ಮನುಷ್ಯ. ನಮ್ಮಿಂದ ತನ್ನ ಗೌರವಕ್ಕೆ ಮನೆತನಕ್ಕೆ ಧಕ್ಕೆ ಬಂದ್ರು ಅದನ್ನೆಲ್ಲ ಹೊಟ್ಟೆಗೆ ಹಾಕೊಂಡಿದ್ದ ದೊಡ್ಡ ಮನುಷ್ಯ. ನಮ್ಮನೆ ಗೌರವನ ಉಳಿಸಿ ನನ್ನನ್ನೇ ಈ ಮನೆಗೆ ಸೊಸೆಯಾಗಿ ತಂದ್ಕೊಂಡ ದೊಡ್ಡ ಮನುಷ್ಯ. ಆ ದೊಡ್ಡ ಮನುಷ್ಯನ ಮಗ ನನ್ ಗಂಡ ಕಾರ್ತಿಕ್. ರಿತು, ಇನ್ನೇನು ನನ್ನ ಸೊಸೆ ತನ್ನ ಗಂಡನ ಹೆಸರು ಹೇಳಾಯ್ತು, ನೀನು ಒಳಗ್ ಬರ್ಬೋದಾ? ಬಲ್ಗಾಲಿತ್ತು, ಒಳಗ್ ಬಾಮ.